ಮ್ಯೂಸಿಕ್ ಮೈಲಾರಿ ಇಲ್ಲದೆ ಪತ್ನಿ ಲಿಖಿತ ಅವ್ರಿಗೆ ಕಂಪ್ಲೀಟ್ ಆಗಿ ಬೇಸರ ಇದೆ. ಮನೆಯಲ್ಲಿ ಕಂಪ್ಲೀಟ್ ಸೈಲೆಂಟ್ ಮೌನ ಆವರಿಸಿದೆ. ಯಾಕೆಂದ್ರೆ ಮ್ಯೂಸಿಕ್ ಮೈಲಾರಿ ಇದ್ರೆ ಮನೆಯಲ್ಲಿ ಹಾಡನ್ನ ಹೇಳ್ಕೊಂಡು ಖುಷಿ ಖುಷಿಯಿಂದ ಲವಲವಿಕೆಯಿಂದ ಇರ್ತಾ ಇದ್ರು. ಬಟ್ ಈಗ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನ 1 ವಾರಗಳ ಕಾಲ ಬಾಕಿ ಇದೆ. ನೆಕ್ಸ್ಟ್ ಏನಾಗುತ್ತೆ, ಆಚೆ ಕಡೆ ಬರ್ತಾರ, ಇವರಿಗೆ ಬೇಲ್ ಸಿಗುತ್ತಾ, ಕೇಸ್ ಏನಾಗುತ್ತೆ, ವಿಚಾರಣೆ ಏನಾದ್ರು ನಡೀತಾ ಉಂಟಾ ಏನು ಅಂತ ಇನ್ನ ಜನರಿಗೆ ಗೊತ್ತಿಲ್ಲ. ಬಟ್ ಜನರು ತುಂಬಾನೇ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಮೈಲಾರಿ ಅಣ್ಣ ಆಚೆ ಬರ್ಬೇಕು ಅಂತ. ಯಾಕಂದ್ರೆ ತುಂಬಾನೇ ಅಭಿಮಾನಿಗಳಿದ್ದಾರೆ, ಎಲ್ರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಮ್ಯೂಸಿಕ್ ಮೈಲಾರಿ ಅವರ ಹಾಡುಗಳಾಗಿರ್ಬೋದು. ಮತ್ತೆ ಬೇರೆ ಬೇರೆ ಇವರ ಆಪ್ತ ಸ್ನೇಹಿತರು ಕೂಡ ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಬೇಗ ಬರಲಿ ಅಂತ. ಯಾಕಂದ್ರೆ ರಸಮಂಜರಿ ಕಾರ್ಯಕ್ರಮ ಮ್ಯೂಸಿಕ್ ಮೈಲಾರಿ ಅವರ ಒಂದು ಟೀಮ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಬಟ್ ಆ ರೀತಿಯ ತಪ್ಪು ಕೆಲಸ ಯಾವತ್ತೂ ಕೂಡ ಮ್ಯೂಸಿಕ್ ಮೈಲಾರಿ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಮ್ಯೂಸಿಕ್ ಮೈಲಾರಿ ಅವರ ಪತ್ನಿ ಲಿಖಿತ ಅವರು ಸಹ ತಿಳಿಸ್ತಾರೆ. ಅವ್ರಿಗೂ ಕೂಡ ತುಂಬಾನೇ ನಂಬಿಕೆ ಇದೆ ಗಂಡನ ಮೇಲೆ. ತುಂಬಾನೇ ಮನನೊಂದಿದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ. ಈ ರೀತಿಯ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಮತ್ತೆ ಯಾವತ್ತೂ ಕೂಡ ಸ್ಟೇಷನ್ ಮೆಟ್ಲು ಸಹ ಹತ್ತಿರಲಿಲ್ಲ. ಅಂತವ್ರು ಈಗ ಬಂಧನ ಆಗಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಫ್ಯಾಮಿಲಿಗೆ ಒಂದು ಎಷ್ಟು ದೊಡ್ಡ ಪರಿಣಾಮ. ಪುಟ್ಟ ಮಗು ಸಹ ಇದೆ. ಇದನ್ನೆಲ್ಲ ಮನಸ್ಸಿನ ಒಳಗಡೆನೆ ಇಟ್ಕೊಂಡು ಪಾಪ ಪತ್ನಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಯಾರ ಹತ್ರ ಕಷ್ಟವನ್ನ ಹೇಳ್ಕೊಳ್ಳೋದು. ಈಗ ಸದ್ಯಕ್ಕೆ ಮ್ಯೂಸಿಕ್ ಮೈಲಾರಿ ಅವ್ರಿಗೆ ಆಚೆ ಕಡೆ ಬರುವ ಒಂದು ವಿಚಾರ ಆಗಿರ್ಬೋದು, ಲಾಯರ್ ಗಳನ್ನ ಮಾತಾಡ್ಸೋದು, ಮೀಟ್ ಮಾಡೋದು, ಸೊ ಇದೇ ಒಂದು ಓಡಾಟ ಆಗ್ಬಿಟ್ಟಿದೆ. ಪಾಪ ಒಬ್ಬರೇ ಅಂತ ಎಷ್ಟು ಓಡಾಡಕ್ಕಾಗತ್ತೆ. ಜೊತೆಗೆ ಅಭಿಮಾನಿಗಳು ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕು ಯಾವಾಗ ಆಚೆ